ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವೀಕ್ಷಕರೇ, ಬೆಂಗಳೂರಿನಲ್ಲಿ ನೂರಾರು ಜನ ಪಾಕ್ ಮತ್ತು ಬಾಂಗ್ಲಾ ಪ್ರಜೆಗಳು ಇದ್ದಾರೆ. ಅಕ್ರಮವಾಗಿ ಇಲ್ಲಿ ನೆಲೆಸಿದ್ದಾರೆ. ಶತ್ರು ರಾಷ್ಟ್ರದ ಪ್ರಜೆಗಳು ಕರ್ನಾಟಕದಲ್ಲಿ ಇರೋದು ಯಾಕೆ ಅನ್ನೋ ಪ್ರಶ್ನೆ ಅಂತೂ ಇದ್ದೇ ಇದೆ. ಜೊತೆಗೆ ಅವರು ಹೇಗೆ ಬಂದ್ರು ಭಾರತದ ಒಳಗಡೆ, ಅದರಲ್ಲೂ ಕರ್ನಾಟಕಕ್ಕೆ ಹೆಂಗ್ ಬಂದ್ರು ಅನ್ನೋ ಒಂದು ಪ್ರಶ್ನೆಯೂ ಕೂಡ ಇದ್ದೇ ಇದೆ. ಶತ್ರು ರಾಷ್ಟ್ರದ ಪ್ರಜೆಗಳು ಕರ್ನಾಟಕದಲ್ಲಿರೋದು ಯಾಕೆ? ಅಕ್ರಮ ಪಾಕಿಗಳ ಓಡಿಸೋಕೆ ಸಿದ್ದು ಸರ್ಕಾರ ಮಾಡಿದ್ದೇನು? ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ರಾಜ್ಯದಲ್ಲಿ ಕಾನೂನು ಬಾಹಿರವಾಗಿ ನೆಲೆಸಿದ್ದಾರೆ ವಿದೇಶಿಗರು. ವೀಸಾ ಅವಧಿ ಮೀರಿದ ವಿದೇಶಿಗರ ಪತ್ತೆಗೆ ತೀವ್ರವಾಗಿ ಕಾರ್ಯಾಚರಣೆ ನಡೀತಾ ಇದೆ. ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ. ವಿದೇಶಿಗರು ಅಂತ ಅಂದ್ರೆ ಅದರಲ್ಲಿ ಹೆಚ್ಚಾಗಿ ಕಾಣಸಿಗ್ತಾ ಇರೋದು ಅಥವಾ ಪತ್ತೆ ಆಗ್ತಾ ಇರೋದು ಒಂದು ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನದ ಪ್ರಜೆಗಳು, ಇನ್ನೊಂದು ಬಾಂಗ್ಲಾದೇಶದ ಪ್ರಜೆಗಳು. ಈ ಎರಡೂ ದೇಶದ ಪ್ರಜೆಗಳು ನಮ್ಮ ಭಾರತದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಹೆಚ್ಚಾಗಿ ಸಿಗ್ತಾ ಇದ್ದಾರೆ. ಹೇಗ್ ನೆಲೆಸಿದ್ದಾರೆ ಹಾಗಾದ್ರೆ ಇಲ್ಲಿ ಅವರು? ಹೇಗ್ ಬಂದ್ರು ಅನ್ನೋ ಪ್ರಶ್ನೆ. ಇನ್ನು ಅವರನ್ನ ಹೊರ ಹಾಕುವ ನಿಟ್ಟಿನಲ್ಲಿ ಕಾರ್ಯಾಚರಣೆ ಬಹಳ ಚುರುಕಿನಿಂದ ನಡೀತಾ ಇದೆ. ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಪೊಲೀಸ್ ದಾಳಿ ನಡೆದಿದೆ. ಸುಮಾರು 200 ಕಾನೂನು ಬಾಹಿರ ವಿದೇಶಿಗರನ್ನ ಬಂಧಿಸಲಾಗಿದೆ. ಈಗ 200 ಜನ ವಿದೇಶಿಗರನ್ನ ಬಂಧಿಸಲಾಗಿದೆ. ಬಂಧಿತರಲ್ಲಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಮೂಲದವರೇ ಬಹುಸಂಖ್ಯಾತರು ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. 300ಕ್ಕೂ ಹೆಚ್ಚು ವಿದೇಶಿಗರನ್ನ ದೇಶದಿಂದ ಒದ್ದು ಓಡಿಸುವ ಪ್ರಕ್ರಿಯೆ ಪೂರ್ಣ ಆಗಿದೆ. ಈಗ ಗಮನಿಸ್ತಾ ಇದ್ದೀವಿ ದೃಶ್ಯದಲ್ಲಿ. ಇವರನ್ನ ಒಂದು ಕಡೆ ಇಟ್ಟಿದ್ದಾರೆ. ಕರ್ನಾಟಕದ, ಅದರಲ್ಲೂ ಬೆಂಗಳೂರಿನ ಸಮೀಪದ ಒಂದು ಊರಲ್ಲಿ ಇವರನ್ನೆಲ್ಲ ಇಟ್ಟಿದ್ದಾರೆ. ಈಗ ಅದಾದ ನಂತರ ಇವರನ್ನ ತಮ್ಮ ತಮ್ಮ ದೇಶಗಳಿಗೆ ಅಟ್ಟುವಂತ ಕೆಲಸ ಆಗುತ್ತೆ. ಸೊ ಈಗಾಗಲೇ ಬೆಂಗಳೂರಿನಲ್ಲಿ ಅತಿ ಹೆಚ್ಚಾಗಿ ಬಾಂಗ್ಲಾದೇಶಿಗರು ಮತ್ತು ಪಾಕಿಸ್ತಾನದವರು ಸಿಗ್ತಾ ಇದ್ದಾರೆ. ಬೆಂಗಳೂರು, ಅದರ ಭಾರತದ ಗಡಿ ಒಳಗಡೆ ಇವರ ಪ್ರವೇಶ ಹೇಗಾಯಿತು ಅಂದರೆ ಗಡಿ ದಾಟೋದು ಅಷ್ಟು ಸುಲಭನಾ? ಅದಾದ ನಂತರ ವೀಸಾ ಅವಧಿ ಮುಗಿದ ನಂತರವೂ ಕೂಡ ಇಲ್ಲೇ ವಾಸ ಮಾಡಿಕೊಂಡಿರುವವರ ಸಂಖ್ಯೆಯೂ ಕೂಡ ತೀರಾ ಹೆಚ್ಚಾಗಿದೆ. ಸೊ ಇವರನ್ನ ಪತ್ತೆ ಹಚ್ಚುವಂಥ ಕಾರ್ಯ ಬಹಳ ಭರದಿಂದಾನೇ ನಡೀತಾ ಇದೆ. ಈಗ ಇವರನ್ನ ಪತ್ತೆ ಹಚ್ಚಿ ತಮ್ಮ ತಮ್ಮ ದೇಶಕ್ಕೆ ಕಳುಹಿಸಿ ಕೊಡುವಂಥ ಕೆಲಸವನ್ನು ಕೂಡ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಈಗಾಗಲೇ ಪೊಲೀಸ್ ದಾಳಿ ಆಗಿರೋದು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಪೊಲೀಸ್ನವರು ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಸುಮಾರು 200 ಜನ ಕಾನೂನು ಬಾಹಿರ ವಿದೇಶಿಗರನ್ನ ಬಂಧಿಸಲಾಗಿದೆ. ಮತ್ತು ಬಂಧಿತರಲ್ಲಿ ಗೊತ್ತಾಗಿರೋದು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಮೂಲದವರೇ ಬಹುಸಂಖ್ಯಾತರು ಅಂತ ಹೇಳಿ. ಸೊ ಆ ಜನಾನೇ, ಆ ದೇಶದ ಜನಾನೇ ಇಲ್ಲಿ ಹೆಚ್ಚಾಗಿ ಉಳ್ಕೊಂಡಿದ್ದಾರೆ. ನೋಡಿ, ಪಾಕಿಸ್ತಾನದಲ್ಲಿ ಇರೋದಕ್ಕೆ ಇವ್ರಿಗೆ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ, ಬಾಂಗ್ಲಾದೇಶದಲ್ಲಿ ಇರೋದಕ್ಕೆ ಇವ್ರಿಗೆ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ. ಹಂಗಾಗಿ ಭಾರತನೇ ಸೇಫ್ ರಾಷ್ಟ್ರ ಅನ್ಕೊಂಡು ಇಲ್ಲೇ ಉಳಿದುಕೊಳ್ಳೋದಕ್ಕೆ ಇವರು ಪ್ಲಾನ್ ಮಾಡಿದ್ರು ಅಂತ ಕಾಣಿಸುತ್ತೆ. ಬಟ್ ಅದಕ್ಕೆ ಅವಕಾಶ ಇಲ್ಲ. ಹಂಗಾಗಿನೇ ವಿದೇಶಿಗರನ್ನ ಗಡೀಪಾರು ಮಾಡೋದಕ್ಕೆ ಈಗ ರಾಜ್ಯ ಸರ್ಕಾರ ಪ್ಲಾನ್ ಮಾಡಿದೆ. ಬೆಂಗಳೂರಿನಲ್ಲಿ ಎಷ್ಟು ಜನ ಇದ್ದಾರೆ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಷ್ಟು ಜನ ವಿದೇಶಿಗರಿದ್ದಾರೆ ಅನ್ನೋ ಪತ್ತೆ ಕಾರ್ಯವನ್ನ ಈಗ ಬಹಳ ಚುರುಕಿನಿಂದ ನಡೆಸ್ತಾ ಇದೆ ರಾಜ್ಯ ಸರ್ಕಾರ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಈಗಾಗಲೇ ಎಷ್ಟು ಜನ ಸಿಕ್ಕಿದಾರೋ ಅವರನ್ನೆಲ್ಲ ಒಂದು ಕಡೆ ಈಗ ಇರಿಸಿದ್ದಾರೆ. ಅದಾದ ನಂತರ ಅವರನ್ನ ಗಡೀಪಾರು ಮಾಡಲಾಗುತ್ತೆ. ಇನ್ನು ನೆಲಮಂಗಲದಲ್ಲಿದೆ ವಿದೇಶಿಗರನ್ನ ಬಂಧಿಸಿ ಇಡುವಂತ ಕೇಂದ್ರ. ಈಗ ಯಾರೆಲ್ಲ ಸಿಕ್ಕಿದಾರೋ ವಿದೇಶಿಗರು ಅವರನ್ನ ಬಂಧಿಸಿ ಇಡುವಂತ ಕೇಂದ್ರ ನೆಲಮಂಗಲದಲ್ಲಿದೆ. ವಿದೇಶಿಗರನ್ನ ಗಡೀಪಾರು ಮಾಡುವ ಮುನ್ನ ತಾತ್ಕಾಲಿಕ ವಸತಿ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಅವರು ಸಿಕ್ಕಿದ್ದಾರೆ ಅಂತ ಅಂದ ತಕ್ಷಣ ಅವರನ್ನ ಏಕಾಏಕಿಯಾಗಿ ಗಡೀಪಾರು ಮಾಡ್ತಾ ಇಲ್ಲ ಅಥವಾ ಇಲ್ಲಿಂದ ಕಳಿಸಿಬಿಡ್ತಾ ಇಲ್ಲ. ಅವರಿಗೆ ಒಂದು ವ್ಯವಸ್ಥೆ, ವಸತಿ, ತಾತ್ಕಾಲಿಕವಾಗಿ ಒಂದು ವಸತಿ ವ್ಯವಸ್ಥೆ ಕಲ್ಪಿಸಿ ಅದಾದ ನಂತರ ಅವರನ್ನ ಗಡೀಪಾರು ಮಾಡುವಂತ ಪ್ರಕ್ರಿಯೆ ನಡೀತಾ ಇದೆ. ತುಮಕೂರಿನಲ್ಲಿ ಮಹಿಳಾ ವಿದೇಶಿಗರಿಗಾಗಿ ವಿಶೇಷ ಡಿಟೆನ್ಷನ್ ಸೆಂಟರ್ ಕೂಡ ಓಪನ್ ಆಗಿದೆ. ಸೂಕ್ಷ್ಮ ದಾಖಲೆ ಇರುವ ವಿದೇಶಿಗರ ಮೇಲೂ ಪೊಲೀಸ್ನವರು ನಿಗಾ ವಹಿಸಿದ್ದಾರೆ.
ರಾಷ್ಟ್ರೀಯ ಭದ್ರತೆ ದೃಷ್ಟಿಯಿಂದ ಕಟ್ಟುನಿಟ್ಟಿನ ಮೇಲ್ವಿಚಾರಣೆ ಕೂಡ ನಡೀತಾ ಇರೋದು. ಅಕ್ರಮ ವಲಸೆ ತಡೆಯೋದಕ್ಕೆ ಗೃಹ ಇಲಾಖೆ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಂಡಿದೆ. ಒಂದು ಕಡೆ ಈ ಅಕ್ರಮ ವಲಸೆ ತಡೆಯೋದಕ್ಕೆ ಏನ್ ಕ್ರಮ ಹಾಗಾದ್ರೆ ಅನ್ನೋ ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಯಾಕೆಂತ ಅಂದ್ರೆ ಏನೇ ಭಾರತದಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಂಡ್ರೂ ಕೂಡ ಬಾಂಗ್ಲಾದೇಶದಿಂದ ನುಸುಳುಕೋರರ ಸಂಖ್ಯೆ ನಿಲ್ತಾ ಇದೆಯಾ? ಇಲ್ಲ, ಅದು ಜಾಸ್ತಿನೇ ಆಗ್ತಾ ಇದೆ. ಅದಾದ ನಂತರ ಪಾಕಿಸ್ತಾನದಿಂದ ಭಾರತಕ್ಕೆ ಬರುವಂತವರ ಸಂಖ್ಯೆ ಕಡಿಮೆ ಆಗ್ತಾ ಇದೆಯಾ? ಇಲ್ಲ. ಅದರಲ್ಲೂ ಪಾಕಿಸ್ತಾನಕ್ಕಿಂತ ಬಾಂಗ್ಲಾದೇಶಿಗರ ಹಾವಳಿನೇ ಭಾರತದಲ್ಲಿ ಜಾಸ್ತಿ ಇದೆ. ಸೊ ಹಂಗಾಗಿ ಅವರನ್ನ ಹಿಡಿಯುವ ಕೆಲಸ ಒಂದು, ಅದಾದ ನಂತರ ಅವರನ್ನ ಅವರ ದೇಶಗಳಿಗೆ ಕಳುಹಿಸಿ ಕೊಡುವಂತ ಕೆಲಸ ಮತ್ತೊಂದು. ಸೊ ಇದು ಸರ್ಕಾರಕ್ಕೆ ಒಂದು ದೊಡ್ಡ ಸವಾಲಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ರಾಜ್ಯದಲ್ಲಿ ಕಾನೂನು ಬಾಹಿರವಾಗಿ ಏನು ವಿದೇಶಿಗರು ನೆಲೆಸಿದ್ದಾರೆ ಅವರನ್ನ ಹುಡುಕಿ ಅವರ ದೇಶಕ್ಕೆ ಅಟ್ಟುವಂತ ಕೆಲಸ ಅಂತೂ ನಡೀತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ನೆಲಮಂಗಲದ ರಿಪೋರ್ಟರ್ ಮೂರ್ತಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ದೇಶದಲ್ಲಿ ವೀಸಾವಧಿ ಮುಗಿದಿದ್ದರೂ ಕಾನೂನು ಬಾಹಿರವಾಗಿ ಏನು ಅಕ್ರಮವಾಗಿ ದೇಶದಲ್ಲಿ ಇರೋಂಥದ್ದು ಮತ್ತು ರಾಜ್ಯ ಮತ್ತು ಬೆಂಗಳೂರಿನಲ್ಲಿರೋಂಥವ್ರನ್ನ ಇದು ನೆಲಮಂಗಲದ ಫಾರಿನ್ ಡಿಟೆನ್ಷನ್ ಸೆಂಟರ್ನಲ್ಲಿ ಬಂಧಿಸಿರೋಂಥದ್ದು. ನಾನು ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದ ಏನು ಫಾರಿನ್ ಡಿಟೆನ್ಷನ್ ಸೆಂಟ್ರು ಅಲ್ಲಿದ್ದೀನಿ. ನೀವು ನೋಡ್ಬೋದು, ಇದೇ ಒಂದು ಜಾಗದಲ್ಲಿ ಒಂದು ವಿದೇಶಿಗರನ್ನು ಮತ್ತು ವಿದೇಶಿಗರ ವಿರುದ್ಧ ಏನು ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಕಂಡಿಟ್ಟಿದೆ. ಅದರಂತೆ ವೀಸಾವಧಿ ಮುಗಿದರೂ ಕೂಡ ದೇಶದಲ್ಲೇ ಉಳಿದಿರೋಂಥವ್ರನ್ನ ಏನೋ ಯಾವುದೇ ದಾಖಲೆ ಇಲ್ಲದೆ ಅಕ್ರಮವಾಗಿ ಪ್ರವೇಶಿಸಿದವರನ್ನು ಗುರುತಿಸಿ ಬಂಧನ ಮಾಡಿ ಈ ಒಂದು ಜಾಗದಲ್ಲಿ ಇಟ್ಟಿರುವಂಥದ್ದು. ವಿದೇಶಿಗರನ್ನು ತಾತ್ಕಾಲಿಕವಾಗಿ ಇರಿಸಲು ಕರ್ನಾಟಕದ ಏನು ಬೆಂಗಳೂರಿನ ನೆಲಮಂಗಲದಲ್ಲಿರುವಂಥ ಫಾರಿನ್ ಡಿಟೆನ್ಷನ್ ಸೆಂಟರ್ FDC ಏನು ವಿದೇಶಿಗರ ಪುನರ್ವಸತಿ ಕೇಂದ್ರ ಈ ಒಂದು ಸೆಂಟರ್ನಲ್ಲಿ ಇಟ್ಟಿರುವಂಥದ್ದು. ಏನು ರಾಜ್ಯ ಸರ್ಕಾರದ ಮಾಹಿತಿ ಪ್ರಕಾರ ಏನು ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಅಂದರೆ ಬೆಂಗಳೂರಿನಲ್ಲಿ ಮತ್ತು ಕಾನೂನು ಬಾಹಿರವಾಗಿ ಅಕ್ರಮವಾಗಿ ಉಳಿದಂಥ ವಿದೇಶಿಗರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ ಇರುವಂಥದ್ದು. ಏನು ವಿವಿಧ ಜಿಲ್ಲೆಗಳಲ್ಲಿ ನಡೆದಂಥ ಸ್ಪೆಷಲ್ ಕಾರ್ಯಾಚರಣೆ ವೇಳೆ, ಪರಿಶೀಲನೆ ವೇಳೆ, ದಾಳಿಗಳ ವೇಳೆ ಅನೇಕ ವಿದೇಶಿಗರನ್ನು ಪೊಲೀಸರು ಗುರುತಿಸಿ ಬಂಧನ ಮಾಡಿರುವಂಥದ್ದು. ಅವರನ್ನು ಈ ಒಂದು ಡಿಟೆನ್ಷನ್ ಸೆಂಟರ್ನಲ್ಲಿಟ್ಟಿರೋದು. ಸರ್ಕಾರದ ಅಂಕಿಅಂಶಗಳ ಪ್ರಕಾರ ರಾಜ್ಯದಲ್ಲಿ ಸುಮಾರು 200 ಜನರನ್ನು ಕಾನೂನು ಬಾಹಿರ ವಿದೇಶಿಗರನ್ನು ಬಂಧಿಸಲಾಗಿದೆ. ಇವರಲ್ಲಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಮೂಲರು ಕೂಡ ಹೆಚ್ಚಾಗಿ ಸೇರಿದ್ದಾರೆ. ಇನ್ನು ಪತ್ತೆಯಾದ ವಿದೇಶಿಗರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ದಾಖಲೆಗಳನ್ನು ಪರಿಶೀಲಿಸಿದ ನಂತರ ಏನು ಪ್ರಕ್ರಿಯೆಗಳು ಎಲ್ಲವನ್ನು ಪೂರ್ಣಗೊಂಡರೆ ಅವರನ್ನು ತಮ್ಮ ದೇಶಗಳಿಗೆ ಹಿಂತಿರುಗಿಸಲಾಗಿದೆ. ಈಗಾಗಲೇ ಏನೋ ಇದರಲ್ಲಿ ಇರೋಂಥವ್ರನ್ನ ಏನೋ ಒಂದು 300 ಜನರನ್ನು ಈಗಾಗಲೇ ವಾಪಸ್ ಡಿಪಾರ್ಟ್ ಮಾಡಿರೋಂಥದ್ದು ಕೂಡ ಆಗಿರೋಂಥದ್ದು. ಇಂತಹ ವಿದೇಶಿಗರನ್ನು ತಾತ್ಕಾಲಿಕವಾಗಿ ಇರಿಸಲು ಏನೋ ರಾಜ್ಯದಲ್ಲಿ ಫಾರಿನ್ ಡಿಟೆನ್ಷನ್ ಸೆಂಟರ್ಗಳನ್ನು ನಿರ್ಮಿಸಲಾಗಿತ್ತು. ಅದೇ ರೀತಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಸೊಂಡೆಕೊಪ್ಪದಲ್ಲಿ ಏನು ಇರುವಂಥ ರಾಜ್ಯದ ಪ್ರಮುಖ ಡಿಟೆನ್ಷನ್ ಸೆಂಟ್ರ್ ಕೂಡ ಇದೆ. ಹಾಗಾಗಿ ಈ ಒಂದು ಕೇಂದ್ರದಲ್ಲಿ ವೀಸಾವಧಿ ಮುಗಿದರೂ ಕೂಡ ಭಾರತದಲ್ಲಿ ಉಳಿದಿರೋಂಥ ವಿದೇಶಿಗರು ಹಾಗೂ ಕಾನೂನು ಬಾಹಿರವಾಗಿ ಏನು ದೇಶ ಪ್ರವೇಶಿಸಿದವರನ್ನು ಇರಿಸಲಾಗಿದೆ. ಇವರನ್ನು ಏನು ಅವರ ದೇಶಕ್ಕೆ ಡಿಪೋರ್ಟ್ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೂ ಕೂಡ ಇವರನ್ನು ಇಲ್ಲಿಯೇ ತಾತ್ಕಾಲಿಕವಾಗಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಟ್ಟು ಇಡಲಾಗಿದೆ. ಏನೋ ಇದರ ಜೊತೆ ಇದೇ ರೀತಿಯಲ್ಲಿ ಏನು ತುಮಕೂರಿನಲ್ಲೂ ಕೂಡ ಏನು ಮಹಿಳೆಯರಿಗಾಗಿಯೇ ಈ ಒಂದು ವಿಶೇಷ ಡಿಟೆನ್ಷನ್ ಸೆಂಟರ್ ಕೊಟ್ಟರೆ ಇರೋಂಥದ್ದು. ಹಾಗಾಗಿ ಏನು ಇನ್ನೊಂದೆಡೆ ಕರ್ನಾಟಕದಲ್ಲಿ ಕಾನೂನಿನಡಿ ವಾಸಿಸುವಂಥ ವಿದೇಶಿಗರ ಸಂಖ್ಯೆಯೂ ಸಾಕಷ್ಟು ಥರ ಇದೆ. ಹಾಗಾಗಿ ಏನು ಒಟ್ಟಾರೆ ಕಾನೂನು ಬಾಹಿರವಾಗಿ ಇರುವಂಥವ್ರನ್ನ ವಿಶೇಷವಾಗಿ ಏನು ರಾಜ್ಯದ ಹಾಗೂ ಬೆಂಗಳೂರಿನ ಪೊಲೀಸ್ ಇಲಾಖೆಯವರು ನಿರಂತರವಾಗಿ ಕಾರ್ಯಾಚರಣೆ ನಡೆಸಿ ಅವರನ್ನು ತಾತ್ಕಾಲಿಕವಾಗಿ ಪುನರ್ವಸತಿ ಕೇಂದ್ರದಲ್ಲಿ ಈ ಒಂದು ಕೇಂದ್ರದಲ್ಲಿಟ್ಟಿರುವಂಥದ್ದು. ಹಾಗಾಗಿ ಏನು ರಾಜ್ಯದಲ್ಲಿ ಅತಿ ಜರೂರಾಗಿ ಈ ಒಂದು ಅಕ್ರಮವಾಗಿ ಬಂದಿದ್ದಂಥವ್ರನ್ನ ಕಾರ್ಯಾಚರಣೆಗಳು ನಡೀತಾ ಇರೋಂಥದ್ದು. ಮೂರ್ತಿ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.